ಟ್ರೀಟ್ ಲಭ್ಯವಾಗ್ತಾ ಇದೆ. ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವ ಹಂತ ತಲುಪುತ್ತೆ ಅನ್ನೋದೇ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಹನಿ ಟ್ರ್ಯಾಪ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಜಾರ್ಕೊಂಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಸದನ ಮುಗಿದ ಮೇಲೆ ಬಂದು ಉತ್ತರ ಕೊಡ್ತೀನಿ, ಆ ಬಗ್ಗೆ ಮಾಹಿತಿ ಪಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ಹನಿ ಟ್ರ್ಯಾಪ್ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ಸಚಿವ ಖಂಡ್ರೆ ಅವರ ರಿಯಾಕ್ಷನ್ ಇದು. ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಓಕೆ, ನಮ್ಮ ಪ್ರತಿನಿಧಿ ವಿಜಯ್ ಮಾಹಿತಿಯನ್ನ ಕೊಡ್ತಾ ಇದ್ರು. ವಿಜಯ್, ಬಹಳಷ್ಟು ಜನರನ್ನ ನೀವು ಮಾತನಾಡಿಸಿದ್ರಿ, ಬಿಜೆಪಿ ಶಾಸಕರನ್ನು ಮಾತನಾಡಿಸಿದ್ರಿ, ಸಚಿವರನ್ನು ಕೂಡ ಮಾತನಾಡಿಸ್ತಾ ಇದ್ರಿ. ಇಲ್ಲಿ ಪ್ರಮುಖವಾದಂತ ಪ್ರಶ್ನೆ, ಸ್ವಪಕ್ಷದವರೇ ಈ ರೀತಿಯಾಗಿ ಚಕಾರೆತ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸ್ವಪಕ್ಷದವರು ಈ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡು ಇಲ್ಲಿ ನುಣಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರಾ, ಅಥವಾ ಅವರೂ ಕೂಡ ಇದು ಉನ್ನತ ಮಟ್ಟದ ತನಿಖೆ ಆಗ್ಲಿ ಅಂತಿದ್ದಾರಾ? ಏನ್ ಹೇಳ್ತಿದ್ದಾರೆ ವಿಜಯ್? ಖಂಡಿತವಾಗ್ಲೂ ದಿವಿತ್, ಪಕ್ಷದ ಒಳಗಡೆ ಮುಜುಗರಕ್ಕೆ ಕಾರಣ ಆಗಿರೋದು ಬಹುತೇಕವಾಗಿ ಸ್ಪಷ್ಟ ಆಗಿರುವಂತದ್ದು. ಸಚಿವರು ಯಾಕೆ ಮಾತಾಡಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ರಾಜಕೀಯ ಸೂಕ್ಷ್ಮತೆ ಜೊತೆಗೆ ಪಕ್ಷದ ಒಳಗಡಿನ ಒಂದಷ್ಟು ಬೆಳವಣಿಗೆಗಳು ಕೂಡ ಕಾರಣ ಆಗಿರುವಂತದ್ದು. ಮತ್ತೆ ಪ್ರತಿಪಕ್ಷದ ಶಾಸಕರು, ಪ್ರತಿಪಕ್ಷದ ನಾಯಕರು ಏನು ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಆರೋಪ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಕೂಡ ಸ್ವಪಕ್ಷ ಅದೇನು ಕಾಂಗ್ರೆಸ್ನ ಸಚಿವರಿರ್ಲಿ ಅಥವಾ ಶಾಸಕರಿರ್ಲಿ ನೇರವಾಗಿ ಆರೋಪವನ್ನು ಮಾಡ್ತಾ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಸ್ವಪಕ್ಷೀಯ ಸಚಿವ ಗಂಭೀರ ಆರೋಪ ಮಾಡಿರುವಂತದ್ದು, ಜೊತೆಗೆ ಒಂದು ಮಾತನ್ನ ಹೇಳಿರುವಂತದ್ದು, ನಮ್ಮ ಪಕ್ಷದ ಒಳಗಡೆ ಪಿತೂರಿ ನಡೆದಿದೆ ಅನ್ನುವ ರೀತಿಯಲ್ಲಿ ಆರೋಪ ಮಾಡಿರುವಂತ ಹಿನ್ನೆಲೆಯಲ್ಲಿ ಇಬ್ಬರು ಸಚಿವರು ಒಂದ್ ಕಡೆ ಏನು ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಈ ರೀತಿ ರಾಜಣ್ಣ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ಪಕ್ಷದ ಒಳಗಡೆ ಒಂದಷ್ಟು ಪಿತೂರಿ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಪುರಾವೆ ಇದೆ ನನ್ನ ಬಳಿ ಅಂತ ಹೇಳಿರುವಂತದ್ದು. ಆ ಪುರಾವೆ ಏನಿದೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಸೂಕ್ಷ್ಮವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇರುವಂತದ್ದು. ಏನಂತ ಹೇಳಿಕೊಡ್ತಾರೆ, ಪ್ರತಿಪಕ್ಷಗಳು ಮಾಡಿದೆ ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಸ್ವಪಕ್ಷೀಯ ಸಚಿವರೇ ಒಂದಷ್ಟು ಗಂಭೀರವಾಗಿ ಆರೋಪ ಮಾಡಿರುವಂತದ್ದು. ಮತ್ತೆ ಆಗಿದೆ ಅಂದ್ರೆ ಅಲ್ಲಿ ಸರ್ಕಾರ ಬಂದು 1.5 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಜೊತೆಗೆ ಇದೊಂದು ಹಗರಣ ಬಂದಿರುವಂತದ್ದು. ಅದು ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇರುವಂತದ್ದು, ಅದನ್ನು ಒಪ್ಕೊಳ್ಳೋಕೆ ಕೂಡ ಹಿಂದೇಟ್ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪಕ್ಷದ ಸಚಿವರು ಯಾರೂ ಕೂಡ ಇದಕ್ಕೆ ಪ್ರತಿಕ್ರಿಯೆ ನಕಾರ ಮಾಡ್ತಾ ಇರೋದು ಹಿಂದೆನೆ ಕೂಡ ಲೆಕ್ಕಾಚಾರ ಇದಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮತ್ತು ಜೊತೆಗೆ ಇನ್ನೂ ಕೂಡ ರಾಜಣ್ಣ ಅಧಿಕೃತವಾಗಿ ದೂರನ್ನ ಕೂಡ ಕೊಟ್ಟಿಲ್ಲ. ಸಹಜವಾಗಿ ಈಗ ಅವರು ಬಹಿರಂಗ ಒಪ್ಕೊಂಡ ನಂತರ ಅದು ಬಹಿರಂಗವಾಗಿ ಈಗ ಚರ್ಚೆ ವಿಚಾರ ಆಗಿರುವಂತದ್ದು. ಈಗ ಪಕ್ಷದ ಒಳಗಡೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋಕು ಕೂಡ ಒಂದು ರೀತಿಯಲ್ಲಿ ಕಷ್ಟ, ವಿರೋಧ ವ್ಯಕ್ತ ಮಾಡಿಸೋದಕ್ಕೂ ಕೂಡ ಒಂದು ರೀತಿಯ ಕಷ್ಟ, ಮತ್ತು ಇದನ್ನ ಬಿಜೆಪಿ ಮತ್ತು ಜೆಡಿಎಸ್ ಪ್ರಮುಖ ರಾಜಕೀಯ ಅಸ್ತ್ರವನ್ನು ತೆಗೆದುಕೊಂಡಿರುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಟ್ರೀಟ್ ಲಭ್ಯವಾಗ್ತಾ ಇದೆ. ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವ ಹಂತ ತಲುಪುತ್ತೆ ಅನ್ನೋದೇ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಹನಿ ಟ್ರ್ಯಾಪ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಜಾರ್ಕೊಂಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಸದನ ಮುಗಿದ ಮೇಲೆ ಬಂದು ಉತ್ತರ ಕೊಡ್ತೀನಿ, ಆ ಬಗ್ಗೆ ಮಾಹಿತಿ ಪಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ಹನಿ ಟ್ರ್ಯಾಪ್ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ಸಚಿವ ಖಂಡ್ರೆ ಅವರ ರಿಯಾಕ್ಷನ್ ಇದು. ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಓಕೆ, ನಮ್ಮ ಪ್ರತಿನಿಧಿ ವಿಜಯ್ ಮಾಹಿತಿಯನ್ನ ಕೊಡ್ತಾ ಇದ್ರು. ವಿಜಯ್, ಬಹಳಷ್ಟು ಜನರನ್ನ ನೀವು ಮಾತನಾಡಿಸಿದ್ರಿ, ಬಿಜೆಪಿ ಶಾಸಕರನ್ನು ಮಾತನಾಡಿಸಿದ್ರಿ, ಸಚಿವರನ್ನು ಕೂಡ ಮಾತನಾಡಿಸ್ತಾ ಇದ್ರಿ. ಇಲ್ಲಿ ಪ್ರಮುಖವಾದಂತ ಪ್ರಶ್ನೆ, ಸ್ವಪಕ್ಷದವರೇ ಈ ರೀತಿಯಾಗಿ ಚಕಾರೆತ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸ್ವಪಕ್ಷದವರು ಈ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡು ಇಲ್ಲಿ ನುಣಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರಾ, ಅಥವಾ ಅವರೂ ಕೂಡ ಇದು ಉನ್ನತ ಮಟ್ಟದ ತನಿಖೆ ಆಗ್ಲಿ ಅಂತಿದ್ದಾರಾ? ಏನ್ ಹೇಳ್ತಿದ್ದಾರೆ ವಿಜಯ್? ಖಂಡಿತವಾಗ್ಲೂ ದಿವಿತ್, ಪಕ್ಷದ ಒಳಗಡೆ ಮುಜುಗರಕ್ಕೆ ಕಾರಣ ಆಗಿರೋದು ಬಹುತೇಕವಾಗಿ ಸ್ಪಷ್ಟ ಆಗಿರುವಂತದ್ದು. ಸಚಿವರು ಯಾಕೆ ಮಾತಾಡಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ರಾಜಕೀಯ ಸೂಕ್ಷ್ಮತೆ ಜೊತೆಗೆ ಪಕ್ಷದ ಒಳಗಡಿನ ಒಂದಷ್ಟು ಬೆಳವಣಿಗೆಗಳು ಕೂಡ ಕಾರಣ ಆಗಿರುವಂತದ್ದು.
ಮತ್ತೆ ಪ್ರತಿಪಕ್ಷದ ಶಾಸಕರು ಪ್ರತಿಪಕ್ಷದ ನಾಯಕರು ಏನು ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಆರೋಪ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಕೂಡ ಸ್ವಪಕ್ಷ ಅದೇನು ಕಾಂಗ್ರೆಸ್ನ ಸಚಿವರಿರ್ಲಿ ಅಥವಾ ಶಾಸಕರಿರ್ಲಿ ನೇರವಾಗಿ ಆರೋಪವನ್ನು ಮಾಡ್ತಾ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಸ್ವಪಕ್ಷೀಯ ಸಚಿವ ಗಂಭೀರ ಆರೋಪ ಮಾಡಿರುವಂತದ್ದು, ಜೊತೆಗೆ ಒಂದು ಮಾತನ್ನ ಹೇಳಿರುವಂತದ್ದು, ನಮ್ಮ ಪಕ್ಷದ ಒಳಗಡೆ ಪಿತೂರಿ ನಡೆದಿದೆ ಅನ್ನುವ ರೀತಿಯಲ್ಲಿ ಆರೋಪ ಮಾಡಿರುವಂತ ಹಿನ್ನೆಲೆಯಲ್ಲಿ ಇಬ್ಬರು ಸಚಿವರು ಒಂದ್ ಕಡೆ ಏನು ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಈ ರೀತಿ ರಾಜಣ್ಣ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ಪಕ್ಷದ ಒಳಗಡೆ ಒಂದಷ್ಟು ಪಿತೂರಿ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಪುರಾವೆ ಇದೆ ನನ್ನ ಬಳಿ ಅಂತ ಹೇಳಿರುವಂತದ್ದು. ಆ ಪುರಾವೆ ಏನಿದೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಸೂಕ್ಷ್ಮವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇರುವಂತದ್ದು. ಏನಂತ ಹೇಳಿಕೊಡ್ತಾರೆ, ಪ್ರತಿಪಕ್ಷಗಳು ಮಾಡಿದೆ ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಸ್ವಪಕ್ಷೀಯ ಸಚಿವರೇ ಒಂದಷ್ಟು ಗಂಭೀರವಾಗಿ ಆರೋಪ ಮಾಡಿರುವಂತದ್ದು. ಮತ್ತೆ ಆಗಿದೆ ಅಂದ್ರೆ ಅಲ್ಲಿ ಸರ್ಕಾರ ಬಂದು 1.5 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಜೊತೆಗೆ ಇದೊಂದು ಹಗರಣ ಬಂದಿರುವಂತದ್ದು, ಅದು ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇರುವಂತದ್ದು, ಅದನ್ನು ಒಪ್ಕೊಳ್ಳೋಕೆ ಕೂಡ ಹಿಂದೇಟ್ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪಕ್ಷದ ಸಚಿವರು ಯಾರೂ ಕೂಡ ಇದಕ್ಕೆ ಪ್ರತಿಕ್ರಿಯೆ ನಕಾರ ಮಾಡ್ತಾ ಇರೋದು ಹಿಂದೆನೆ ಕೂಡ ಲೆಕ್ಕಾಚಾರ ಇದಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮತ್ತು ಜೊತೆಗೆ ಇನ್ನೂ ಕೂಡ ರಾಜಣ್ಣ ಅಧಿಕೃತವಾಗಿ ದೂರನ್ನ ಕೂಡ ಕೊಟ್ಟಿಲ್ಲ. ಸಹಜವಾಗಿ ಈಗ ಅವರು ಬಹಿರಂಗ ಒಪ್ಕೊಂಡ ನಂತರ ಅದು ಬಹಿರಂಗವಾಗಿ ಈಗ ಚರ್ಚೆ ವಿಚಾರ ಆಗಿರುವಂತದ್ದು. ಈಗ ಪಕ್ಷದ ಒಳಗಡೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋಕು ಕೂಡ ಒಂದು ರೀತಿಯಲ್ಲಿ ಕಷ್ಟ, ವಿರೋಧ ವ್ಯಕ್ತ ಮಾಡಿಸೋದಕ್ಕೂ ಕೂಡ ಒಂದು ರೀತಿಯ ಕಷ್ಟ, ಮತ್ತು ಇದನ್ನ ಬಿಜೆಪಿ ಮತ್ತು ಜೆಡಿಎಸ್ ಪ್ರಮುಖ ರಾಜಕೀಯ ಅಸ್ತ್ರವನ್ನು ತೆಗೆದುಕೊಂಡಿರುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಟ್ವೀಟ್ ಲಭ್ಯವಾಗ್ತಾ ಇದೆ. ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವ ಹಂತ ತಲುಪುತ್ತೆ ಅನ್ನೋದೇ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಹನಿ ಟ್ರ್ಯಾಪ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಜಾರ್ಕೊಂಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಸದನ ಮುಗಿದ ಮೇಲೆ ಬಂದು ಉತ್ತರ ಕೊಡ್ತೀನಿ, ಆ ಬಗ್ಗೆ ಮಾಹಿತಿ ಪಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ಹನಿ ಟ್ರ್ಯಾಪ್ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ಸಚಿವ ಖಂಡ್ರೆ ಅವರ ರಿಯಾಕ್ಷನ್ ಇದು. ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಓಕೆ, ನಮ್ಮ ಪ್ರತಿನಿಧಿ ವಿಜಯ್ ಮಾಹಿತಿಯನ್ನ ಕೊಡ್ತಾ ಇದ್ರು. ವಿಜಯ್, ಬಹಳಷ್ಟು ಜನರನ್ನ ನೀವು ಮಾತನಾಡಿಸಿದ್ರಿ, ಬಿಜೆಪಿ ಶಾಸಕರನ್ನು ಮಾತನಾಡಿಸಿದ್ರಿ, ಸಚಿವರನ್ನು ಕೂಡ ಮಾತನಾಡಿಸ್ತಾ ಇದ್ರಿ. ಇಲ್ಲಿ ಪ್ರಮುಖವಾದಂತ ಪ್ರಶ್ನೆ, ಸ್ವಪಕ್ಷದವರೇ ಈ ರೀತಿಯಾಗಿ ಚಕಾರೆತ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸ್ವಪಕ್ಷದವರು ಈ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡು ಇಲ್ಲಿ ನುಣಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರಾ, ಅಥವಾ ಅವರೂ ಕೂಡ ಇದು ಉನ್ನತ ಮಟ್ಟದ ತನಿಖೆ ಆಗ್ಲಿ ಅಂತಿದ್ದಾರಾ? ಏನ್ ಹೇಳ್ತಿದ್ದಾರೆ ವಿಜಯ್? ಖಂಡಿತವಾಗ್ಲೂ ದಿಲೀಪ್, ಪಕ್ಷದ ಒಳಗಡೆ ಮುಜುಗರಕ್ಕೆ ಕಾರಣ ಆಗಿರೋದು ಬಹುತೇಕವಾಗಿ ಸ್ಪಷ್ಟ ಆಗಿರುವಂತದ್ದು. ಸಚಿವರು ಯಾಕೆ ಮಾತಾಡಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ರಾಜಕೀಯ ಸೂಕ್ಷ್ಮತೆ ಜೊತೆಗೆ ಪಕ್ಷದ ಒಳಗಡಿನ ಒಂದಷ್ಟು ಬೆಳವಣಿಗೆಗಳು ಕೂಡ ಕಾರಣ ಆಗಿರುವಂತದ್ದು. ಮತ್ತೆ ಪ್ರತಿಪಕ್ಷದ ಶಾಸಕರು ಪ್ರತಿಪಕ್ಷದ ನಾಯಕರು ಏನು ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಆರೋಪ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಕೂಡ ಸ್ವಪಕ್ಷ ಅದೇನು ಕಾಂಗ್ರೆಸ್ನ ಸಚಿವರಿರ್ಲಿ ಅಥವಾ ಶಾಸಕರಿರ್ಲಿ ನೇರವಾಗಿ ಆರೋಪವನ್ನು ಮಾಡ್ತಾ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಸ್ವಪಕ್ಷೀಯ ಸಚಿವ ಗಂಭೀರ ಆರೋಪ ಮಾಡಿರುವಂತದ್ದು, ಜೊತೆಗೆ ಒಂದು ಮಾತನ್ನ ಹೇಳಿರುವಂತದ್ದು, ನಮ್ಮ ಪಕ್ಷದ ಒಳಗಡೆ ಪಿತೂರಿ ನಡೆದಿದೆ ಅನ್ನುವ ರೀತಿಯಲ್ಲಿ ಆರೋಪ ಮಾಡಿರುವಂತ ಹಿನ್ನೆಲೆಯಲ್ಲಿ ಇಬ್ಬರು ಸಚಿವರು ಒಂದ್ ಕಡೆ ಏನು ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಈ ರೀತಿ ರಾಜಣ್ಣ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ಪಕ್ಷದ ಒಳಗಡೆ ಒಂದಷ್ಟು ಪಿತೂರಿ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಪುರಾವೆ ಇದೆ ನನ್ನ ಬಳಿ ಅಂತ ಹೇಳಿರುವಂತದ್ದು. ಆ ಪುರಾವೆ ಏನಿದೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಸೂಕ್ಷ್ಮವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇರುವಂತದ್ದು. ಏನಂತ ಹೇಳಿಕೊಡ್ತಾರೆ, ಪ್ರತಿಪಕ್ಷಗಳು ಮಾಡಿದೆ ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಸ್ವಪಕ್ಷೀಯ ಸಚಿವರೇ ಒಂದಷ್ಟು ಗಂಭೀರವಾಗಿ ಆರೋಪ ಮಾಡಿರುವಂತದ್ದು. ಮತ್ತೆ ಆಗಿದೆ ಅಂದ್ರೆ ಅಲ್ಲಿ ಸರ್ಕಾರ ಬಂದು 1.5 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಜೊತೆಗೆ ಇದೊಂದು ಹಗರಣ ಬಂದಿರುವಂತದ್ದು, ಅದು ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇರುವಂತದ್ದು, ಅದನ್ನು ಒಪ್ಕೊಳ್ಳೋಕೆ ಕೂಡ ಹಿಂದೇಟ್ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪಕ್ಷದ ಸಚಿವರು ಯಾರೂ ಕೂಡ ಇದಕ್ಕೆ ಪ್ರತಿಕ್ರಿಯೆ ನಕಾರ ಮಾಡ್ತಾ ಇರೋದು ಹಿಂದೆನೆ ಕೂಡ ಲೆಕ್ಕಾಚಾರ ಇದಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮತ್ತು ಜೊತೆಗೆ ಇನ್ನೂ ಕೂಡ ರಾಜಣ್ಣ ಅಧಿಕೃತವಾಗಿ ದೂರನ್ನ ಕೂಡ ಕೊಟ್ಟಿಲ್ಲ. ಸಹಜವಾಗಿ ಈಗ ಅವರು ಬಹಿರಂಗ ಒಪ್ಕೊಂಡ ನಂತರ ಅದು ಬಹಿರಂಗವಾಗಿ ಈಗ ಚರ್ಚೆ ವಿಚಾರ ಆಗಿರುವಂತದ್ದು. ಈಗ ಪಕ್ಷದ ಒಳಗಡೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋಕು ಕೂಡ ಒಂದು ರೀತಿಯಲ್ಲಿ ಕಷ್ಟ, ವಿರೋಧ ವ್ಯಕ್ತ ಮಾಡಿಸೋದಕ್ಕೂ ಕೂಡ ಒಂದು ರೀತಿಯ ಕಷ್ಟ, ಮತ್ತು ಇದನ್ನ ಬಿಜೆಪಿ ಮತ್ತು ಜೆಡಿಎಸ್ ಪ್ರಮುಖ ರಾಜಕೀಯ ಅಸ್ತ್ರವನ್ನು ತೆಗೆದುಕೊಂಡಿರುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ